ವಿಕ್ರಮ್ ಎನ್ಕೌಂಟರ್ ಆಗಿರುವಂತಹ ವಿಚಾರವನ್ನ ನೋಡ್ತಾ ಹೋಗೋಣ. ನಕ್ಸಲ್ ನಾಯಕ ವಿಕ್ರಮ್ ಗೌಡನನ್ನ ಎನ್ಕೌಂಟರ್ ಮಾಡಲಾಗಿದೆ ಇವತ್ತು. ಸೊ ಉಡುಪಿಯ ಕಬ್ಬಿನಾಲೆ ಅರಣ್ಯ ಪ್ರದೇಶದಲ್ಲಿ ಆಗಿರುವಂತಹ ಎನ್ಕೌಂಟರ್ ಇದು. ಕಬ್ಬಿನಾಲೆ ಮೂಲದ ನಕ್ಸಲ್ ನಾಯಕ ವಿಕ್ರಮ್ ಗೌಡನನ್ನ ಹೊಡೆದುರುಳಿಸಲಾಗಿದೆ. ಕೂಂಬಿಂಗ್ ಆಪರೇಷನ್ ಇನ್ನೂ ಕೂಡ ಮುಂದುವರೆದಿದೆ. ಕಬ್ಬಿನಾಲೆ ಮೂಲದ ನಕ್ಸಲ್ ನಾಯಕ ವಿಕ್ರಮ್ ಗೌಡ ಮೋಸ್ಟ್ ವಾಂಟೆಡ್ ಆಗಿದೆ. ಪೀತಬೈಲ್ ಬಳಿ ಎಎನ್ಎಫ್ ಮತ್ತು ನಕ್ಸಲರ ಮುಖಾಮುಖಿಯಾಗಿದೆ. ಕೂಂಬಿಂಗ್ ವೇಳೆ ಪೊಲೀಸರು ಮತ್ತು ನಕ್ಸಲರ ನಡುವೆ ಆದಂತಹ ಮುಖಾಮುಖಿ. ಸೊ ನಕ್ಸಲ್ ನಾಯಕನ ಮೇಲೆ ಎಎನ್ಎಫ್ ಪೊಲೀಸರು ಅನಿವಾರ್ಯವಾಗಿ ಫೈರಿಂಗ್ ಮಾಡಬೇಕಾದಂತಹ ಸಿಚುವೇಶನ್ ಅಲ್ಲಿ ಕ್ರಿಯೇಟ್ ಆಗಿತ್ತು. ಸೊ 4 ಜನ ಇದ್ದಂತಹ ತಂಡದಲ್ಲಿದ್ದಂತಹ ವಿಕ್ರಮ್ ಗೌಡಗೆ ಗುಂಡು ತಗುಲಿದೆ. ಆತ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾನೆ. ಫೈರಿಂಗ್ ವೇಳೆ ಉಳಿದ 3 ನಕ್ಸಲರು ಪರಾರಿಯಾಗಿದ್ದಾರೆ ಅನ್ನುವಂಥದ್ರ ಬಗ್ಗೆ ಸದ್ಯಕ್ಕೆ ಸಿಕ್ಕಿರುವಂತಹ ಅಪ್ಡೇಟ್ಸ್ ನೋಡಿ. ಈ ನಕ್ಸಲ್ ನಾಯಕ ವಿಕ್ರಮ್ ಗೌಡ ಏನಿದ್ದಾನೆ, ಸೊ ಈತ 2-3 ರಾಜ್ಯಗಳಿಗೆ ಬೇಕಾಗಿದ್ದಂತಹ ಮೋಸ್ಟ್ ವಾಂಟೆಡ್ ನಕ್ಸಲ್ನಾಗಿದ್ದ. ನಮ್ಮ ರಾಜ್ಯಕ್ಕೂ ಕೂಡ ಬೇಕಾಗಿದ್ದಂತಹ ಮೋಸ್ಟ್ ವಾಂಟೆಡ್ ನಕ್ಸಲ್ ನಾಯಕನಾಗಿದ್ದ. ಈಗ ತಾವೇನು ಫೋಟೋಸ್ ನೋಡ್ತಾ ಇದ್ದೀರಿ, ಬೇರೆ ಬೇರೆ ನಕ್ಸಲರು, ಅದರಲ್ಲಿ ವಿಕ್ರಮ್ ಗೌಡ ಕೂಡ ಇರುವಂಥದ್ದನ್ನ ಗಮನಿಸಬಹುದು ನೋಡಿ. 2ನೇ ಫೋಟೋನೇ ವಿಕ್ರಮ್ ಗೌಡ ಅದು. ಸೊ ಈತ ಬಹಳ ಬೇಕಾಗಿದ್ದಂತಹ ಒಬ್ಬ ನಕ್ಸಲ್ ಆಗಿದ್ದ, ಮೋಸ್ಟ್ ವಾಂಟೆಡ್ ನಕ್ಸಲ್ ಆಗಿದ್ದ. ಕೂಂಬಿಂಗ್ ಆಪರೇಷನ್ ಇನ್ನೂ ಕೂಡ ನಡೀತಾ ಇದೆ. ಕಾಡಿನಲ್ಲಿ ಹುಡುಕಾಡ್ತಾ ಇದ್ದಾರೆ. ಮೋಸ್ಟ್ ವಾಂಟೆಡ್ ನಕ್ಸಲ್ ನಾಯಕ ಆಗಿದ್ದಂತಹ ವಿಕ್ರಮ್ ಗೌಡನನ್ನ ಈಗ ಸದ್ಯಕ್ಕೆ ಹೊಡೆದುರುಳಿಸಲಾಗಿದೆ. ಕರ್ನಾಟಕ, ಕೇರಳ ಮತ್ತು ತಮಿಳುನಾಡು ಈ 3 ರಾಜ್ಯದ ಪೊಲೀಸರಿಗೆ ಮೋಸ್ಟ್ ವಾಂಟೆಡ್ ಆಗಿದ್ದಂತಹ ವಿಕ್ರಮ್, ನಕ್ಸಲ್ ಚಟುವಟಿಕೆ ಸಂಬಂಧ ಹಲವು ಕೇಸ್ಗಳು ಕೂಡ ಈತನ ಮೇಲೆ ದಾಖಲಾಗಿದ್ವು. ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನ ವಿರೋಧಿ ಹೋರಾಟದಲ್ಲಿ ಈತ ಸಕ್ರಿಯವಾಗಿ ಭಾಗವಾಗಿದ್ದ. ಈ ವೇಳೆ ನಕ್ಸಲ್ ಚಳವಳಿಗೆ ವಿಕ್ರಮ್ ಗೌಡ ಧುಮುಕಿದ್ದ. ಅಲ್ಲಿಂದ ಇಲ್ಲಿವರೆಗೂ ಕೂಡ ಸಾಕಷ್ಟು ಕೇಸ್ಗಳಲ್ಲಿ ಈತನ ಹೆಸರು ಕೇಳಿ ಬಂದಿತ್ತು. ಹೋರಾಟದ ವೇಳೆ ಕರಾವಳಿ ಭಾಗದಲ್ಲಿ ವಿಕ್ರಮ್ ಗೌಡ ಬಂದಿದ್ದಂಥದ್ದು. ಮಲೆನಾಡು ಭಾಗದಲ್ಲಿ ಮುಂಡಗಾರು ಲತಾ ಟೀಮ್ ಆಕ್ಟಿವ್ ಆಗಿತ್ತು. ಸೊ ಕೇರಳದಿಂದ 2 ತಿಂಗಳ ಹಿಂದೆ ಈತ ಆಗಮಿಸಿದ್ದ ಅನ್ನುವಂಥದ್ರ ಬಗ್ಗೆ ಸದ್ಯಕ್ಕೆ ಲಭ್ಯವಾಗ್ತಾ ಇರುವಂತಹ ಅಪ್ಡೇಟ್ಸ್. 2 ತಿಂಗಳ ಹಿಂದೆ ಕರ್ನಾಟಕಕ್ಕೆ ಈ ನಕ್ಸಲರೆಲ್ಲರೂ ಕೂಡ ಬಂದಿದ್ರು. ಕೇರಳದಲ್ಲಿ ನಕ್ಸಲ್ ವಿರುದ್ಧ ಕಾರ್ಯಾಚರಣೆ ಆರಂಭವಾಯಿತು. ಅದರಿಂದಾಗಿ ಅಲ್ಲಿಂದ ತಪ್ಪಿಸ್ಕೊಂಡು ರಾಜ್ಯಕ್ಕೆ ಬಂದಿದ್ರು. ಕರ್ನಾಟಕಕ್ಕೆ ವಾಪಸ್ ಆಗಿತ್ತು. ಹೆಚ್ಚಿನ ಮಾಹಿತಿ ನಾವು ಪ್ರತಿನಿಧಿ ಅಶ್ವಿತ್ ನೀಡ್ತಾರೆ. ಅಶ್ವಿತ್, ಈಗ ಎನ್ಕೌಂಟರ್ ಆಗಿದೆ ವಿಕ್ರಮ್ ಗೌಡ. ಸೊ ಈ ವಿಕ್ರಮ್ ಗೌಡ ಬಗ್ಗೆ ಮತ್ತಷ್ಟು ಏನಾದರೂ ಡೀಟೇಲ್ಸ್ ಲಭ್ಯವಾಗಿದೆಯಾ? ಜೊತೆಗೆ ಇನ್ನು ಉಳಿದವರ ಪತ್ತೆಗಾಗಿ ಕಾರ್ಯಾಚರಣೆ ಹೇಗೆ ಸಾಗ್ತಾ ಇದೆ ಅಶ್ವಿತ್? ಖಂಡಿತವಾಗ್ಲೂ ರೆಹಮಾನ್, ಏನು ಕಳೆದ 2 ತಿಂಗಳ ಹಿಂದಷ್ಟೇ ಕೇರಳದಲ್ಲಿ ಥಂಡರ್ ಬೋಲ್ಟ್ ತನ್ನ ಕಾರ್ಯಾಚರಣೆಯನ್ನ ತೀವ್ರಗತಿಯಲ್ಲಿ ಕಾರ್ಯಾಚರಣೆ ನಡೆಸ್ತಾ ಇತ್ತು. ಈ ಹಿನ್ನೆಲೆಯಲ್ಲಿ ಸಾಲು ನಕ್ಸಲ್ಲರ ಎನ್ಕೌಂಟರ್ಗಳು ಕೇರಳದಲ್ಲಿ ನಡೆದಿತ್ತು. ಇದರಿಂದಾಗಿ ಕರ್ನಾಟಕದ ನಕ್ಸಲ್ಲರು ಮುಖ ಮಾಡಿದ್ರು. ಅದರಲ್ಲೂ ಚಿಕ್ಕಮಗಳೂರು ಮತ್ತೆ ಉಡುಪಿಯ ಭಾಗಕ್ಕೆ 2 ನಕ್ಸಲ್ ತಂಡಗಳು ಬಂದಿರೋದು ಖಚಿತವಾಗಿತ್ತು. ಯಾಕಂದ್ರೆ ಕಳೆದ 17ರಿಂದಲೇ ಕೂಡ ಚಿಕ್ಕಮಗಳೂರಿನಲ್ಲಿ ಮತ್ತೆ ಉಡುಪಿಯ ಗಡಿ ಭಾಗದಲ್ಲಿ ಸಾಕಷ್ಟು ಕೂಂಬಿಂಗ್ ಕಾರ್ಯಾಚರಣೆ ಕೂಡ ತೀವ್ರಗೊಂಡಿತ್ತು. ಜೊತೆಗೆ ಏನು ಮುಂಡಗಾರು ಲತಾ ನೇತೃತ್ವದ ತಂಡ ಚಿಕ್ಕಮಗಳೂರಿನ ಕೊಪ್ಪ ಸಮೀಪದ ಕಾಡಂಚಿನ ಗ್ರಾಮದಲ್ಲಿ ವಾಸ್ತವ್ಯವನ್ನ ಹೂಡಿತ್ತು. ಆ ಜೊತೆಗೆ ಈ ಒಂದು ಮಾಹಿತಿಯನ್ನ ಆಧರಿಸಿ ಚಿಕ್ಕಮಗಳೂರಿನ ಎಎನ್ಎಫ್ ಪೊಲೀಸರು ಒಂದು ಕಾರ್ಯಾಚರಣೆ ನಡೆಸಿದಾಗ ವಿಕ್ರಮ್ ಗೌಡ ತಂಡ ಕೂಡ ಹೆಬ್ರಿಯ ಭಾಗದಲ್ಲಿ ಆಕ್ಟಿವ್ ಆಗಿರೋದು ಕಂಡು ಬಂದಿತ್ತು. ಈ ನಿಟ್ಟಿನಲ್ಲಿ ವಿಕ್ರಮ್ ಗೌಡ ತಂಡದ ಮೇಲೆ ನಿಗಾವನ್ನ ಇಟ್ಟಿದ್ದ ಪೊಲೀಸರು ಮತ್ತೆ ಎಎನ್ಎಫ್ ತಂಡ ರಾತ್ರಿ 12 ಗಂಟೆಯ ಸುಮಾರಿಗೆ ಹೆಬ್ರಿಯ ದಟ್ಟ ಅರಣ್ಯದ ಪಿತ್ತೇಬೈಲು ಎಂಬಲ್ಲಿ ಎನ್ಕೌಂಟರ್ ಅನ್ನ ಮಾಡಿರುವಂತದ್ದು. ವಿಕ್ರಮ್ ಗೌಡ ಜೊತೆ ಇದ್ದ 3 ಸಹಚರರು ಈಗ ಎಸ್ಕೇಪ್ ಆಗಿರುವಂತದ್ದು. ಇವರ ಹುಡುಕಾಟಕ್ಕಾಗಿ ಈಗ ಆಲ್ರೆಡಿ 20 ಎಎನ್ಎಫ್ ತಂಡ ಏನಿದೆ ಅದು ಚಿಕ್ಕಮಗಳೂರು ಮತ್ತೆ ಉಡುಪಿಯ ಹೆಬ್ರಿ ಭಾಗದಲ್ಲಿ ಬೀಡನ್ನ ಬಿಟ್ಟಿರುವಂತದ್ದು. ತೀವ್ರಗತಿಯಲ್ಲಿ ಕೂಂಬಿಂಗ್ ಕಾರ್ಯಾಚರಣೆ ಕೂಡ ನಡೆಸ್ತಾ ಇರುವಂತದ್ದು ರೆಹಮಾನ್. ಪ್ರಮುಖವಾಗಿ ಈ ವಿಕ್ರಮ್ ಗೌಡ ಏನಿದ್ದಾನೆ, ಆತ 48 ವಯಸ್ಸು. ಈತ 20 ವರ್ಷದಲ್ಲೇ ಈ ನಕ್ಸಲ್ ಚಳುವಳಿಯತ್ತ ಮುಖವನ್ನ ಮಾಡಿದ್ದ. ಈತ ನಕ್ಸಲ್ ನಾಯಕ ಸಾಕೇತ್ ರಾಜನ್ ನಿಂದ ಸಾಕಷ್ಟು ಪ್ರಭಾವಿತಕ್ಕೆ ಒಳಗಾಗಿದ್ದ. ಜೊತೆಗೆ ಸಾಕೇತ್ ರಾಜನ್ ಅವರ ನೇತೃತ್ವದಲ್ಲಿ ಏನು ಚಿಕ್ಕಮಗಳೂರು ಸೇರಿದಂತೆ ಉಡುಪಿ, ಶಿವಮೊಗ್ಗ ಭಾಗದಲ್ಲಿ ಏನು ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನ ವಿರೋಧಿಸಿ ಏನು ಹೋರಾಟಗಳು ನಡೀತು. ಈ ಒಂದು ಸಂದರ್ಭದಲ್ಲಿ ನಕ್ಸಲ್ ಚಟುವಟಿಕೆಯಲ್ಲಿ ಸಕ್ರಿಯಗೊಂಡಿದ್ದ. ಜೊತೆಗೆ 3 ರಾಜ್ಯಕ್ಕೆ ಬೇಕಾದಂತಹ ಮೋಸ್ಟ್ ವಾಂಟೆಡ್ ನಕ್ಸಲ್ ಕೂಡ ವಿಕ್ರಮ್ ಗೌಡ ಆಗಿದ್ದ. ಈತ ಸಂಪೂರ್ಣವಾಗಿ ಏನು ಕರ್ನಾಟಕ ರಾಜ್ಯವನ್ನೇ ತೊರೆದು ಕೇರಳದ ಕಡೆ ಹೋಗಿದ್ದಾರೆ ಎಂಬ ಒಂದು ಮಾಹಿತಿ ಇತ್ತು. ಆದ್ರೆ 2 ತಿಂಗಳಿಂದ ಚಿಕ್ಕಮಗಳೂರು ಸೇರಿದಂತೆ ಉಡುಪಿಯ ಭಾಗಗಳಲ್ಲಿ ಸಕ್ರಿಯವಾಗಿದ್ರು. ಇವರು ಕಸ್ತೂರಿ ರಂಗನ್ ವರದಿ ಮತ್ತೆ ಅರಣ್ಯ ಒತ್ತುವರಿ ತೆರವು ಸಂಬಂಧಪಟ್ಟಂತೆ ಸಭೆಗಳನ್ನ ನಡೆಸ್ತಾ ಇದ್ರು. ಜೊತೆಗೆ ಸ್ಥಳೀಯರಲ್ಲಿ ಬೆಂಬಲವನ್ನ ಕೇಳ್ತಾ ಇದ್ರು. ಜೊತೆಗೆ ಆಹಾರವನ್ನ ಕೂಡ ಸಂಗ್ರಹಿಸ್ತಾ ಇರೋ ಬಗ್ಗೆ ಪಕ್ಕಾ ಮಾಹಿತಿ ಪೊಲೀಸರಿಗೆ ಇತ್ತು. ಈ ನಿಟ್ಟಿನಲ್ಲಿ ನಿನ್ನೆ ನಡೆದಂತಹ ಕಾರ್ಯಾಚರಣೆಯಲ್ಲಿ ನಕ್ಸಲ್ ನಾಯಕ ವಿಕ್ರಮ್ ಗೌಡ ಹತ್ನಾಗಿರೋದು ಕನ್ಫರ್ಮ್ ಆಗಿರುವಂತದ್ದು. ಜೊತೆಗೆ ಇನ್ನ ಉಳಿದಂತಹ ಟೀಮ್ ಏನಿದೆ, ಒಂದು ಭಾಗದಲ್ಲಿ ಮುಂಡಗಾರು ಲತಾ ನೇತೃತ್ವದ ತಂಡಕ್ಕಾಗಿ ಚಿಕ್ಕಮಗಳೂರಿನ ಕೊಪ್ಪ ಭಾಗದಲ್ಲಿ ಕೂಂಬಿಂಗ್ ಕಾರ್ಯಾಚರಣೆ ನಡೀತಾ ಇದೆ. ವಿಕ್ರಮ್ ಗೌಡನ ಜೊತೆ ಇದ್ದಂತಹ 3 ಸಹಚರರಿಗಾಗಿ ಹೆಬ್ರಿ ಭಾಗದಲ್ಲಿ ಈಗ ಆಲ್ರೆಡಿ ಪೊಲೀಸರು ಮತ್ತು ಎಎನ್ಎಫ್ ಸಿಬ್ಬಂದಿಗಳು ಸುತ್ತುವರೆದಿರುವಂತದ್ದು. ಈಗ ತೀವ್ರಗತಿಯಲ್ಲಿ ಈ ಕೂಂಬಿಂಗ್ ಕಾರ್ಯಾಚರಣೆ
ನಡೀತಾ ಇರುವಂತದ್ದು ರೆಹಮಾನ್. ಓಕೆ, ಥ್ಯಾಂಕ್ ಯು ಅಶ್ವೇತ್ ನಿಮ್ಮ ಅಪ್ಡೇಟ್ಸ್ಗೆ. ಸೊ ನಕ್ಸಲ್ ನಾಯಕ ವಿಕ್ರಮ್ ಗೌಡ ಎನ್ಕೌಂಟರ್ ಆಗಿದೆ ಸದ್ಯಕ್ಕೀಗ. ಸೊ ಇವರೆಲ್ಲರೂ ಕೂಡ ಕೇರಳದಿಂದ ಈ ಕಡೆಗೆ ಬಂದಿದ್ರು ಅನ್ನುವಂಥದ್ರ ಬಗ್ಗೆ ಇರುವಂತಹ ಮಾಹಿತಿ. ಯಾಕಂದ್ರೆ ಕೇರಳದಲ್ಲಿ ಏನೊಂದು ಆಪರೇಷನ್ ನಡೀತಾ ಇತ್ತು ನಕ್ಸಲರ ವಿರುದ್ಧ ನಡೆದಂತಹ ಒಂದು ಚಟುವಟಿಕೆ. ಸೊ ಹಾಗಾಗಿ ಅಲ್ಲಿಂದ ಎಲ್ಲರೂ ಕೂಡ ಬಚಾವಾಗಿ ರಾಜ್ಯದ ಕಡೆ ಮುಖ ಮಾಡಿದ್ರು. ಸೊ ರಾಜ್ಯದಲ್ಲಿ ಸಕ್ರಿಯವಾಗಿದೆ ನಕ್ಸಲ್ ಟೀಮ್ ಅನ್ನುವಂಥದ್ರ ಬಗ್ಗೆ ಖಚಿತ ಮಾಹಿತಿ ಮೇರೆಗೆ ನೇತ್ರಾವತಿ ದಳದ ನಕ್ಸಲ್ ನಾಯಕ ವಿಕ್ರಮ್ ಗೌಡನನ್ನ ಹುಡುಕಿ ಎನ್ಕೌಂಟರ್ ಮಾಡಿದ್ದಾರೆ. ಕೆಲ ವರ್ಷ ಕೇರಳದಲ್ಲಿ ಅಡಗಿದ್ದಂತಹ ನಕ್ಸಲ್ ನಾಯಕ ವಿಕ್ರಮ್ ಗೌಡ. ಸೊ ನಕ್ಸಲ್ ವಿರುದ್ಧ ಕಾರ್ಯಾಚರಣೆ ಕೇರಳ ಸರ್ಕಾರ ಆರಂಭಿಸಿತ್ತು. ಸೊ ಹಾಗಾಗಿ ಅಲ್ಲಿಂದ ಎಲ್ಲರೂ ಕೂಡ ತಲೆಮರೆಸಿಕೊಂಡು ಇಲ್ಲಿಗೆ ಬಂದಿದ್ರು. ಥಂಡರ್ ಬೋಲ್ಟ್ ಅನ್ನುವಂಥ ಒಂದು ಕಾರ್ಯಾಚರಣೆಯನ್ನ ಕೇರಳ ಸರ್ಕಾರ ಕೂಡ ನಡೆಸಿತ್ತು. ಸಾಕಷ್ಟು ಜನ ನಕ್ಸಲರನ್ನ ಅಲ್ಲಿ ಹೊಡೆದುರುಳಿಸಲಾಗಿತ್ತು. ಥಂಡರ್ ಬೋಲ್ಟ್ ಕಾರ್ಯಾಚರಣೆಯಡಿ ನಕ್ಸಲರನ್ನ ಎನ್ಕೌಂಟರ್ ಮಾಡಿ ಹೊಡೆದುರುಳಿಸಲಾಗಿತ್ತು. ಸೊ ಕೇರಳದಲ್ಲಿ ಆ ಥರದ ಒಂದು ಕಾರ್ಯಾಚರಣೆ ಆಗ್ತಾ ಇದೆ ಅಂತ ಹೇಳಿ ಅಲ್ಲಿಂದ ತಪ್ಪಿಸ್ಕೊಂಡು ಎಲ್ಲರೂ ಕೂಡ ರಾಜ್ಯದ ಕಡೆ ಮುಖ ಮಾಡಿದ್ರು. ಕರ್ನಾಟಕ, ಕೇರಳ ಮತ್ತು ತಮಿಳುನಾಡು ಈ ಬಾರ್ಡರ್ನಲ್ಲಿ ಸಾಕಷ್ಟು ಸಕ್ರಿಯವಾಗಿ ಕಾರ್ಯನಿರತರಾಗಿದ್ದಂತಹ ಈ ನಕ್ಸಲರು ಚಿಕ್ಕಮಗಳೂರು, ಉಡುಪಿ ವ್ಯಾಪ್ತಿಯಲ್ಲಿ ಮತ್ತೆ ಈ ನಕ್ಸಲರ ಟೀಮ್ ಸಕ್ರಿಯವಾಗಿತ್ತು. ಹಲವು ವರ್ಷಗಳ ಬಳಿಕ ಕೇಳಿ ಬರ್ತಾ ಇರುವಂತಹ ಮಾತುಗಳು. ಯಾಕಂದ್ರೆ ಅಲ್ಲಲ್ಲಿ ಕಾಣಿಸ್ಕೊಳ್ತಾ ಇದ್ರು, ಹೋಗ್ತಾ ಇದ್ರು ಅನ್ನುವಂಥದ್ರ ಬಗ್ಗೆ ನಾವು ಕೇಳ್ತಾ ಇದ್ವಿ ಅಥವಾ ವರದಿ ಆಗ್ತಾ ಇದ್ದು ಬಿಟ್ರೆ, ಮೊನ್ನೆ ಕೂಡ ಮುಂಡಗಾಡು ಲತಾ ಅಲ್ಲಿ ಬಂದು ಮೀಟಿಂಗ್ ಮಾಡಿ ಹೋಗಿದ್ದಾರೆ ಅನ್ನುವಂಥದ್ರ ಬಗ್ಗೆ ಸಿಕ್ಕಂತಹ ಒಂದು ಮಾಹಿತಿ. ಅಕ್ಟೋಬರ್ 17ನೇ ತಾರೀಕು. ಸೊ ಅಲ್ಲಿಂದ ಈಚೆಗೆ ಸಾಕಷ್ಟು ಸುದ್ದಿ ಬರ್ತಾನೆ ಇದೆ. ಇದು ಒಂದು ಬಿಗ್ ನ್ಯೂಸ್ ಇವತ್ತು ಈ ಎನ್ಕೌಂಟರ್ ಆಗಿರುವಂತಹ ವಿಚಾರ. ಯಾಕಂದ್ರೆ ಹಲವಾರು ವರ್ಷಗಳೇ ಆಗಿತ್ತು ಈ ತರದೊಂದು ಎನ್ಕೌಂಟರ್ ಆಗಿದೆ, ನಕ್ಸಲರನ್ನ ಹೊಡೆದುರುಳಿಸಲಾಗಿದೆ ಅನ್ನುವಂಥ ಒಂದು ಸುದ್ದಿ ಹೊರಬಿದ್ದು ಅಲ್ಲಿಂದ ತಣ್ಣಗಾಗಿದ್ದಂತಹ ಈ ನಕ್ಸಲ್ ಟೀಮ್ ಬಟ್ ಈಗ ಮತ್ತೆ ಆಕ್ಟಿವ್ ಆಗಿದೆ. ಕಳೆದ ಬಾರಿ ಕೂಡ ಅಕ್ಟೋಬರ್ 17ನೇ ತಾರೀಕು ಗಮನಿಸಿದ್ರೆ ಮುಂಡಗಾಡು ಲತಾ ಇಲ್ಲಿಗೆ ಬಂದು ಒಂದಷ್ಟು ಜನರ ಜೊತೆಗೆ ಮೀಟಿಂಗ್ ಮಾಡಿ ಹೋಗಿದ್ದಾರೆ. ಅದ್ರ ಬಗ್ಗೆ ಒಂದಷ್ಟು ಬಂದೂಕುಗಳು ಕೂಡ ಸಿಕ್ಕಿರುವಂತದ್ರ ಬಗ್ಗೆ ವರದಿಯಾಗಿತ್ತು. ಜೊತೆಗೆ ಹುಡುಕಾಟವೂ ಕೂಡ ನಡೀತಾ ಇತ್ತು. ಕೂಂಬಿಂಗ್ ಆಪರೇಷನ್ ಅನ್ನ ಕೂಡ ಪೊಲೀಸರು ಕೈಗೆತ್ತಿಕೊಂಡಿದ್ರು. ಅದರಂತೆ ಈಗ ವಿಕ್ರಮ್ ಗೌಡನನ್ನ ಎನ್ಕೌಂಟರ್ ಮಾಡಿದ್ದಾರೆ.